ಅನ್ನಭಾಗ್ಯ ಯೋಜನೆ. ಸಿದ್ದರಾಮಯ್ಯನವರ ಕನಸಿನ ಕೂಸಿದು ಅನ್ನಭಾಗ್ಯ ಯೋಜನೆ. ಆದರೆ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮಾತ್ರ ಕಳ್ಳರ ಪಾಲಾಗ್ತಾ ಇದೆ, ಅನ್ಯ ರಾಜ್ಯಗಳಿಗೆ ಹೋಗ್ತಾ ಇದೆ. ಕರ್ನಾಟಕದ ಅನ್ನಭಾಗ್ಯದ ಅಕ್ಕಿ ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಎಪಿಎಂಸಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಅಕ್ಕಿಯನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಹಾವೇರಿಯ ಎಪಿಎಂಸಿಯಲ್ಲಿ 63 ಟನ್ ಅಕ್ಕಿಯನ್ನ ಜಪ್ತಿ ಮಾಡಿದ್ರು. ಯಾವ ಅಕ್ಕಿ? ಅನ್ನಭಾಗ್ಯ ಯೋಜನೆಯ ಬಡವರಿಗೆ ತಲುಪಬೇಕಾಗಿದ್ದಂತಹ ಅಕ್ಕಿ, ಬಡವರ 3 ಹೊತ್ತಿನ ಅನ್ನಕ್ಕೆ 3 ಹೊತ್ತಿನ ಊಟಕ್ಕೆ ಆಗಬೇಕಾಗಿದ್ದಂಥ ಅಕ್ಕಿಯನ್ನ ಇದೀಗ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಹಾವೇರಿಯ ಎಪಿಎಂಸಿಯಲ್ಲಿ 3 ಲಾರಿ ಅಕ್ಕಿಯನ್ನು ವಶಕ್ಕೆ ಪಡೆದಿದ್ದಾರೆ ಆಹಾರ ಇಲಾಖೆಯ ಸಿಬ್ಬಂದಿ. ಸಚಿನ್ ಕಬ್ಬೂರ್ ಎಂಬುವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಮನುಷ್ಯ ಸಚಿನ್ ಕಬ್ಬೂರ್ ಎನ್ನುವಂಥ ವ್ಯಕ್ತಿ ಈ ಹಿಂದೆಯೂ ಕೂಡ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದನೆಯನ್ನ ಮಾಡಿ ಅಧಿಕಾರಿಗಳಿಗೂ ಕೂಡ ಕಮಕ್ ಕಿಮಕ್ ಅನ್ನದೆ ರಾಜಾರೋಷವಾಗಿ ದಂಧೆಯನ್ನು ಮಾಡ್ಕೊಂಡು ಬರ್ತಾ ಇದ್ದ. ಪ್ರಕರಣ ದಾಖಲಾಗಿತ್ತು, ಎಲ್ಲವೂ ಕೂಡ ಆಗಿತ್ತು. ಒನ್ಸ್ ಅಗೇನ್ ಈತನ ವಿರುದ್ಧವೇ ಈತನಿಗೊಂದು ಹೆಸರು ಬಿದ್ದುಬಿಟ್ಟಿದೆ. ಏನಂತ? ಹಾವೇರಿಯಲ್ಲಿ ಅಕ್ಕಿ ಕಳ್ಳ ಅಂತ ಕುಖ್ಯಾತಿ. ಅಕ್ಕಿ ಕಳ್ಳ ಎನ್ನುವಂಥ ಕುಖ್ಯಾತಿ ಸಚಿನ್ ಕಬ್ಬೂರಿಗೆ ಬಂದ್ಬಿಟ್ಟಿದೆ. ಬರೋಬ್ಬರಿ 63 ಟನ್ ಅಕ್ಕಿ ರೀ. ಜಸ್ಟ್ ಥಿಂಕ್ ಮಾಡಿ, ರಾಜ್ಯದ ಬಡವರಿಗೆ ಸೇರಬೇಕಾದಂತಹ ಅಕ್ಕಿಯನ್ನ ಕಡಿಮೆ ರೇಟಿಗೆ ತೆಗೆದುಕೊಂಡು ಅದನ್ನು ಪಾಲಿಶ್ ಮಾಡಿ ತೆಲಂಗಾಣನೋ ಆಂಧ್ರ ಪ್ರದೇಶನೋ ಮಹಾರಾಷ್ಟ್ರನೋ ಈ ಎಲ್ಲ ಭಾಗಗಳಿಗೆ ಸಾಗಾಟ ಮಾಡೋದು ದಂಧೆ ಇದು. ಅಕ್ರಮವಾಗಿ ಅಕ್ಕಿಯನ್ನು ಸಂಗ್ರಹ ಮಾಡಿ ಅದನ್ನು ಪಾಲಿಶ್ ಮಾಡಿ ಹೋಟೆಲ್ಗಳಿಗೆ ಸಪ್ಲೈ ಮಾಡೋದು. ಯಾವುದಕ್ಕೆ? ಇಡ್ಲಿ, ದೋಸೆ, ಪಡ್ಡು, ಬೇರೆ ಬೇರೆ ಆಹಾರವನ್ನು ತಯಾರು ಮಾಡೋದಕ್ಕೆ ಇಂಥದ್ದೊಂದು ದಂಧೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ MD ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಣಗಿ, ಕಳೆದ ಬಾರಿಯೂ ಕೂಡ ಸಚಿನ್ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು, ಮಾಧ್ಯಮದವರ ವಿರುದ್ಧ ಹರಿಯಾಯ್ದಿದ್ದ, ಎಲ್ಲವೂ ಆಯಿತು. ಈತನ ಕಾಯಕನೇ ಇದ, ಸಿಕ್ಕಾಪಟ್ಟೆ ಶ್ರೀಮಂತ ಇದಾನಂತೆ ವ್ಯಕ್ತಿ. ಎಸ್ ಪ್ರವೀಣ, ನಿಜಕ್ಕೂ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಅಕ್ಕಿ ಮಾಫಿಯಾ ತಲೆದೂಗಿದೆಯಾ ಅನ್ನುವಂತ ಯಕ್ಷ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಕೇಳಿ ಬರ್ತಕ್ಕಂಥದ್ದು. ಪ್ರಮುಖವಾಗಿ ಅಂದ್ರೆ ಈ ಹಿಂದೆಯೂ ಸಹ ಏನಂದ್ರೆ ಆರೋಪಿಯಾದಂತಹ ಸಚಿನ್ ಕಬ್ಬೂರ್ ವಿರುದ್ಧವೂ ಸಹ ಏನಂದ್ರೆ ಮಾಧ್ಯಮದವರು ಪ್ರಕರಣವನ್ನ ದಾಖಲು ಮಾಡಿದ್ರು. ಅಂದ್ರೆ ಮಾಧ್ಯಮದವರು ಸುದ್ದಿ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಕ್ರಮ ಅಕ್ಕಿಯ ಇದೆ ಅನ್ನುವಂತ ಖಚಿತ ಮಾಹಿತಿ ಮೇರೆಗೆ ಸುದ್ದಿ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಂದೂ ಸಹ ಏನಂದ್ರೆ ಮಾಧ್ಯಮದವರ ಮೇಲೆ ದರ್ಪ ತೋರಿದಂತಹ ಸಚಿನ್ ಕಬ್ಬೂರು ಈಗ ಮತ್ತೆ ಆಹಾರ ನಿರೀಕ್ಷಣಾ ಅಂದ್ರೆ ಆಹಾರ ಅಧಿಕಾರಿಗಳ ಬಲೆಗೆ ಬಿದ್ದಿರತಕ್ಕಂಥದ್ದು. ಸುಮಾರು ಅಂದ್ರೆ ಹಾವೇರಿ ಜಿಲ್ಲೆಯ ವ್ಯಾಪ್ತಿ ಬರ್ತಕ್ಕಂತಹ ಹಾನಗಲ್ ಮಾರ್ಗದಲ್ಲಿರ್ತಕ್ಕಂಥ APMC ಗೋಡೌನ್ನಲ್ಲಿ ಏನಂದ್ರೆ ತನ್ನದೇ ಆದಂತಹ ಒಂದು ದೊಡ್ಡ ಬೃಹತ್ ಆದಂತಹ ಗೋಡೌನ್ ಮಾಡ್ಕೊಂಡಿರ್ತಾನೆ. ಆ ಗೋಡೌನ್ನಲ್ಲಿ ನಿರಂತರವಾಗಿ ಏನಂದ್ರೆ ಸುಮಾರು ಒಂದು 3 ರಿಂದ 4 ಲಾರಿಗಳಲ್ಲಿ ಅಕ್ರಮವಾಗಿ ಏನಂದ್ರೆ 63 ಟನ್ನಿನಷ್ಟು ಏನಂದ್ರೆ ಅಕ್ಕಿಗಳನ್ನ ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಕಳಿಸಿ ಒಂದು ಲಾಭದ ಅಂಶವನ್ನು ತೆಗೆದುಕೊಳ್ತಾ ಇದ್ದಾನೆ ಅನ್ನುವಂತ ಖಚಿತ ಮಾಹಿತಿ ಪಡೆದಂತಹ ಆಹಾರ ಅಧಿಕಾರಿಗಳು ಜೊತೆಗೆ ಸ್ಥಳೀಯರ ಮಾಹಿತಿ ಮೇರೆಗೆ ಏನಂದ್ರೆ ಆಹಾರ ಅಧಿಕಾರಿಗಳು ಏನಂದ್ರೆ ಅಲ್ಲಿ ಹೋಗಿ ರೇಡ್ ಅನ್ನು ಮಾಡ್ತಾರೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೂ ಸಹ ಏನಂದ್ರೆ ಸಚಿನ್ ಕಬ್ಬೂರ್ ಇಲ್ಲದೆ ಇರುವಂತಹ ಕೆಲವೊಂದಿಷ್ಟು ಗಿಮಿಕ್ ಗಳನ್ನ ಮಾಡ್ತಾನೆ. ಜೊತೆಗೆ ಆಹಾರ ಅಧಿಕಾರಿಗಳಿಗೆ ತನ್ನ ಬಳಿ ದಾಖಲಾತಿಗಳು ಇದಾವೆ ಅನ್ನುವಂತ ರೀತಿಯಲ್ಲಿ 2014ರ ದಾಖಲಾತಿಗಳನ್ನು ತೋರಿಸುವುದರ ಜೊತೆಗೆ ಏನಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳಿಗೂ ಸಹ ಏನಂದ್ರೆ ಕಣ್ಣಿಗೆ ಮಣ್ಣಿರಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾನೆ. ಆದ್ರೂ ಸಹ ಆಹಾರ ಇಲಾಖೆ ಅಧಿಕಾರಿಗಳು ಯಾವುದಕ್ಕೂ ಕೇರ್ ಮಾಡದೆ ಅಕ್ರಮವಾಗಿ ಸಾಗಾಟ ಮಾಡ್ತಕ್ಕಂಥ ಏನು ಗೋಡೌನ್ನಲ್ಲಿ ಇರ್ತಕ್ಕಂತಹ 3 ಲಾರಿಗಳನ್ನ ಸೀಜ್ ಮಾಡ್ತಾರೆ. ಜೊತೆಗೆ ಗೋಧಿ ಸಹ ಇದ್ದಂತಹ ಮಾಹಿತಿಯನ್ನ ಪಡೆದಂತಹ ಆಹಾರ ಅಧಿಕಾರಿಗಳು ಎಲ್ಲವನ್ನೂ ಸೀಜ್ ಮಾಡಿಕೊಂಡು ಅದನ್ನ ತೂಕಕ್ಕೆ ಹಾಕಿ ಈಗ ಸುಮಾರು 63 ಟನ್ನಷ್ಟು ಅಕ್ರಮವಾದಂತಹ ಅಕ್ಕಿಗಳು ಇರ್ತಕ್ಕಂಥದ್ದು. ಅಂದ್ರೆ ಈ ಅಕ್ಕಿ ಕಾಳ ಏನಿದಾನೆ ಸಚಿನ್ ಕಬ್ಬೂರು ಅಕ್ಕಿಯನ್ನ ನಿರಂತರವಾಗಿ ಬೇರೆ ಬೇರೆ ಅಂದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನರಿಂದ ಖರೀದಿ ಮಾಡ್ತಾನೆ. ಸುಮಾರು 16 ರೂಪಾಯಿ, 18 ರೂಪಾಯಿ, 21 ರೂಪಾಯಿ ಸುಮಾರಿಗೆ ಖರೀದಿ ಮಾಡಿಕೊಂಡು ಬೇರೆ ಹೊರ ರಾಜ್ಯದಂತಹ ಮಹಾರಾಷ್ಟ್ರ, ತಮಿಳುನಾಡು ಈ ರೀತಿಯಾದಂತಹ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಾನೆ. ಇದರಿಂದ ಬಂದಂತಹ ಹಣದಲ್ಲಿ ಐಷಾರಾಮಿ ಒಂದು ಜೀವನ ಮಾಡ್ತಾನೆ. ಜೊತೆಗೆ ಏನಂದ್ರೆ ಬೇರೆ ಬೇರೆ ವಿದೇಶ ಪ್ರಯಾಣ ಮಾಡೋದ್ರ ಜೊತೆಗೆ ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡು ಜೊತೆಗೆ ಇದರಲ್ಲಿ ಏನಂದ್ರೆ ಕೆಲವೊಂದಿಷ್ಟು ಜನರಿಗೂ ಸಹ ಏನಂದ್ರೆ ಒಂದು ಟೀಮ್ ಮಾಡಿಕೊಂಡು ಈ ಸಚಿನ್ ಕಬ್ಬೂರ್ ವರ್ಕ್ ಮಾಡ್ತಾ ಇದ್ದ ಅನ್ನುವಂತ ಖಚಿತ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಾವೇರಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಈ ಒಂದು ಆರೋಪಿಯನ್ನ ಅರೆಸ್ಟ್ ಮಾಡಬೇಕು. ಜೊತೆಗೆ ಏನಂದ್ರೆ ಈ ರೀತಿಯಾದಂತಹ
ಸಿದ್ದರಾಮಯ್ಯ ಅವರ ಏನು ಅಕ್ಕಿಯನ್ನ ಬಡವರಿಗೆ ಹಸಿದಂತ ಅಕ್ಕಿಗಳನ್ನ ಹೊಟ್ಟೆ ತುಂಬಿಸ್ಬೇಕು, ಅವರು ಹಸಿವು ಮುಕ್ತರಾಗಿರ್ಬೇಕು ಅನ್ನುವಂತ ರೀತಿಯಲ್ಲಿ ಸಿದ್ದರಾಮಯ್ಯ ಈ ಯೋಜನೆಗಳನ್ನ ಏನ್ ತಂದ್ರು, ಇಂತಹ ಒಂದು ಕದೀಮರ ಪಾಲಾಗ್ತಿರುವಂತದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬಿಟ್ಟು ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳ್ಬರ್ತಕ್ಕಂಥದ್ದು ಈಗ ಪ್ರವೀಣ್. ಹಾಗೆ ಹಾವೇರಿ ಜಿಲ್ಲೆಯ ಕೆಲ ಹಳ್ಳಿಗಳಲ್ಲಿ ಒಂದು ವ್ಯಾಪಕವಾದಂಥ ಜಾಲ ಇದೆ. ಈ ಜಾಲದವರು ಟಾಟಾ ಎಸಿಗಳನ್ನು ತೆಗೆದುಕೊಂಡು ಹೋಗಿ ಹಳ್ಳಿಗಳಲ್ಲಿ ಅಕ್ಕಿಗಳನ್ನು ತೆಗೆದುಕೊಂಡು ಬರ್ತಾರೆ. ನೀವು ಹೇಳ್ತಾ ಇದ್ರಿ 14-15 ರೂಪಾಯಿ 18 ರೂಪಾಯಿ ತನಕ ಕೆಜಿ ಖರೀದಿ ಮಾಡ್ತಾರೆ. ಹೀಗೆ ಖರೀದಿ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳು ಇವರಿಗೆ ಬಿಸಿ ಮುಟ್ಸಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದು, ಸರ್ಕಾರದ ವ್ಯಾಪ್ತಿಯಲ್ಲಿರುವಂಥ APMCಯಲ್ಲೇ ರಾಜಾರೋಷವಾಗಿ ಅಕ್ಕಿಗಳ ಲೋಡ್ ಆಗುತ್ತೆ ಅಂತ ಹೇಳಿದರೆ ಏನಾಗ್ತಿದೆ ಹಾವೇರಿಯಲ್ಲಿ? ಸಚಿವರು, ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಳಲ್ವಾ? ಇದರ ವಿರುದ್ಧ ಒಂದು ಕಂಪ್ಲೇಂಟ್ ಮಾಡೋದು ಬಿಟ್ಬಿಡೋದಾ? ಎಸ್ ಪ್ರವೀಣ್, ಅಂದ್ರೆ ಈ ಹಿಂದೂ ಸಹ ಏನಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರ ಗಮನಕ್ಕೂ ಸಹ ತಂದಿರಲಾಗಿತ್ತು. ಜೊತೆಗೆ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನಂದ್ರೆ ಶಿವಾನಂದ ಪಾಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಅಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಬೇಕು, ಜೊತೆಗೆ ಈ ರೀತಿಯಾದಂತಹ ಪ್ರಕರಣದಲ್ಲಿ ಮತ್ತೆ ಸಚಿನ್ ಕೊಬ್ಬೂರ್ ಅನ್ನುವಂತ ವ್ಯಕ್ತಿ ತಲೆದೂಗಬಾರ್ದು, ಜೊತೆಗೆ ಅವನು ಕಾಣಬಾರ್ದು ಅನ್ನುವಂತ ರೀತಿಯಲ್ಲಿ ಖಡಕ್ ಆದಂತಹ ಸೂಚನೆಗಳನ್ನ ಅಧಿಕಾರಿಗಳು ಸಹ ಏನಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಸಹ ಕೊಟ್ಟಿದ್ರು. ಆದ್ರೆ ಇದನ್ನ ಶಿವಾನಂದ ಪಾಟೀಲ್ ಅವರು ಕೊಟ್ಟಂತಹ ಸಂದರ್ಭದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಅವನ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಅಂದ್ರೆ ಇದರಲ್ಲಿ ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇರುವುದು ಏನಂದ್ರೆ ಆಹಾರ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಏನಾದ್ರೂ ಶಾಮೀಲಾಗಿದ್ದಾರೆ ಅನ್ನುವಂತ ಯಕ್ಷ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಜೊತೆಗೆ ಕೇಳಿ ಬರ್ತಾ ಇದೆ. ಜೊತೆಗೆ ಅಂದ್ರೆ ಅಧಿಕಾರಿಗಳು ಕೊಟ್ಟಂತ ಅಂದ್ರೆ ಉಸ್ತುವಾರಿ ಸಚಿವರೇ ಅವರಿಗೆ ಅಧಿಕಾರಿಗಳಿಗೆ ಕಡಕಾದಂತ ಸೂಚನೆ ಕೊಟ್ಟರು. ಮತ್ತೆ ಸಚಿನ್ ಕಬ್ಬೂರ ಬಳಿ ಏನಂದ್ರೆ APMC ಅಂದ್ರೆ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ APMCಯಲ್ಲಿ ರಾಜಾರೋಷವಾಗಿ ಹಗಲಿನಲ್ಲಿ ಏನಂದ್ರೆ ಅಕ್ಕಿಗಳನ್ನ ತುಂಬಿಸ್ತಾನೆ ಟಾಟಾ ಎಸಿಯಲ್ಲಿ. ಜೊತೆಗೆ ಏನಂದ್ರೆ ಅವನದೇ ಆದಂತ ಒಂದು ಜಾಲವನ್ನ ಇಟ್ಕೊಂಡು ಮತ್ತೆ ಈ ರೀತಿಯಾದಂತ 63 ಟನ್ನಿನಷ್ಟು ಏನಾದ್ರು ಬೃಹತ್ ಆದಂತ ಒಂದು ಅಕ್ಕಿ ಮಾಫಿಯಾ ಸಿಗುತ್ತೆ ಅಂದ್ರೆ ಇದಕ್ಕೆ ಪ್ರಮುಖವಾಗಿ ನೇರ ಹೊಣೆ ಆಹಾರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ಆಕ್ರೋಶವನ್ನು ಮುಗಿಲಿಬಿಟ್ಟದ. ಜೊತೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಅಂದ್ರೆ ತಾಲೂಕು ವ್ಯಾಪ್ತಿಯಲ್ಲಿ ಆಹಾರ ನಿರೀಕ್ಷಣಾ ಅಧಿಕಾರಿಗಳನ್ನ ಇಟ್ಟಿರ್ತಾರೆ. ಜೊತೆಗೆ ಏನಂದ್ರೆ ಆಯಾ ಭಾಗದ ಎಲ್ಲಿ ಅಕ್ಕಿಗಳನ್ನ ಕಳ್ಳ ಸಾಗಾಣಿಕೆ ಮಾಡ್ತಾರೆ, ಜೊತೆಗೆ ಅಕ್ಕಿಗಳನ್ನ ಎಲ್ಲಿ ತುಂಬುತ್ತಾರೆ, ಗ್ರಾಮಸ್ಥರಲ್ಲಿ ಇರ್ತಕ್ಕಂಥ ಸ್ಥಳೀಯ ಒಂದು ಮಾಹಿತಿ ಮೇರೆಗೆ ಅಲ್ಲಿ ಹೋಗಿ ರೇಡ್ ಮಾಡಬಹುದಿತ್ತು. ಜೊತೆಗೆ ಈ ರೀತಿಯಾದಂತ ಆಹಾರ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ, ಏನಾದ್ರೆ ನಿದ್ದೆಗೆ ಜಾರಿದ್ದಾರೆ ಅನ್ನುವಂತ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಇಂತಹ ಸಚಿನ್ ಕಬ್ಬೂರ್ ಅನ್ನುವಂತಹ ಬೃಹತ್ ಆದಂತಹ ಒಂದು ಅಕ್ಕಿ ಕಳ್ಳದ ಸಾಮ್ರಾಜ್ಯವನ್ನ ಕಟ್ಟಿದಾನಂದ್ರೆ ಇದಕ್ಕೆ ಪ್ರಮುಖವಾಗಿ ಆಹಾರ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರಮುಖವಾದಂತಹ ಕಾರಣ ಅನ್ನುವಂತ ರೀತಿಯಲ್ಲಿ ಈಗ ಜನಸಾಮಾನ್ಯರಲ್ಲಿ ಪ್ರಶ್ನೆ ಮೂಡ್ತಿರುವಂತದ್ದು ಪ್ರವೀಣ್. ಈಗ ಓಕೆ ಹಣಗಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. हाँ